ನ್ಯಾಯದ ಮಾರ್ಗದಲ್ಲಿ ನಡೆದರೆ ಜೀವನ ಸಾಕು. ಪುರಂದರದಾಸರ ಆರಾಧನಾ ಮಾ ನೋಡಿಲ್ಲ ಮಸ್ತ್ ಗಜ್ರಿ ತಗೊಂಬಂದಿನಿ. ಗಜ್ರಿದ ಹಲ್ವಾ ಮಾಡ್ಬಿಡಲ್ಲ ಇವತ್ತ. ಹೌದಾ? ಮಾಡ್ಬಿಡಂಗದ. ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ಆರಾಮದಿರಲ್ಲ? ನಾನು ಆರಾಮದೀನಿ, ಆರೋಗ್ಯವಾಗದೀನಿ. ಹೋದ ವಾರ ನಾನು ಎಳ್ಳು ಹಚ್ಚಿದ್ದ ಸಜ್ಜಿ ರೊಟ್ಟಿ ಮತ್ತೆ ಗಿಜಿ ಬಾಜಿ ಮಾಡೋದು ತೋರಿಸಿದ್ದೀರಿ. ಈ ವರ್ಷ ನನ್ನ ಮಗ ಚಲೋ ಗಜ್ರಿ ತಗೊಂಬಂದಾನ, ಹಲ್ವಾ ಮಾಡೋದು ತೋರಿಸ್ತೀನಿ. ಗಜ್ರಿ ಭಾರಿ ತಗೊಂಬಂದಿಯಲ್ಲ, ಮಸ್ತ್ ಆಗ್ತೈತಿತ್ರ ಹಲ್ವಾ. ಹಲ್ವಾದ ಬಣ್ಣನು ಭಾಳ ಚಂದ ಬರ್ತೈತಿತ್ರದ. ಈ ಗಜ್ರಿ ಮ್ಯಾಗ ಕಿರಿಕ ಮಣ್ಣದು ಇರ್ತೈತ್ರಿ, ಹಿಂಗ ಎಲ್ಲಾ ತುರಿಕೊಂಡು ಇಟ್ಕೊಂಡ ತೊಳ್ಕೊಬೇಕ್ರಿ. ಸ್ನೇಹಿತರೆ, ಗಜ್ರಿ ತಿನ್ನೋದ್ರಿಂದ ಕಣ್ಣು ಹೃದಯ ಆರೋಗ್ಯವಾಗಿರ್ತೈತ್ರಿ, ಮತ್ತ ರಕ್ತದ ಒತ್ತಡ ಕಡಿಮೆ ಇರ್ತೈತಿ, ಮತ್ತ ಪಚನ ಕ್ರಿಯೆನೂ ಜಾಸ್ತಿ ಆಗ್ತೈತಿ. ಎಷ್ಟೊಂದು ಲಾಭ ಐತ್ ನೋಡ್ರಿ ಇದು ತಿನ್ನೋದ್ರಿಂದ. ಒಬ್ಬೊಬ್ರು ಇದನ್ನ ಕಟ್ ಮಾಡಿ ಕುದಿಸೆ ಮಾಡ್ತಾರ್ರಿ. ನಾನು ಸಣ್ಣಗೆ ಹೆರ್ಚೋ ಮನೇಲಿ ಹೆರಿಚಿ ಕುದಿಸೆ ಮಾಡ್ತೇನ್ರಿ. ಈಗ ಇದೆಲ್ಲ ಹೆರ್ಸೋದ್ ಆಗೇತ್ರಿ. ಇದು ಒಂದ್ ಬಾಂಡ್ಲಿ ಒಳಗ್ ಹಾಕೊಂಡ ಇದು ಹಾಲ್ ಹಾಕಿ ಹಾಲ್ನ್ಯಾಗ ಕುದಿಸ್ತೇನ್ರಿ. ಹಲ್ವಾ ತಿನ್ನಂಗೆ ಇತ್ತಗೋ ಎಳ್ಳಿನ ಪಾಪಡಿ ತಿಂತೇನೆ ತಗೋ. ಹೆಂಗಾಗೈತ್ವಾ? ಹೌದಾ? ತಿನ್ರಿ. ಇದ್ರೊಳಗ ಒಂದ್ ಬಟ್ಟಲ್ ತುಂಬಾ ಬೆಲ್ಲ ಹಾಕಾಕತ್ತೇನ್ರಿ. ಯಾರ್ಯಾರ ಸಕ್ರಿ ಹಾಕಿ ಮಾಡ್ತಾರ್ರಿ. ಸ್ನೇಹಿತರೆ, ನಾವ್ ಸಕ್ರಿ ತಿನ್ನಂಗಿಲ್ಲ ಹೆಚ್ಚಿಗೆ, ಅದಕ್ಕ ಇದ್ರೊಳಗ ನಾವ್ ಬೆಲ್ಲ ಹಾಕಿ ಮಾಡಾಕತ್ತೇನ್ರಿ. ನನಗ ಸಿಹಿ ಕಡಿಮೆ ಆಕೈತಿ ಅನ್ಸಾಕತೈತ್ರಿ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕೊಳಕತ್ತೇನ್ ನೋಡ್ರಿ. ಯಾವ್ಯಾವ ಸುಗ್ಗಿ ಒಳಗ ಏನೇನ್ ಬರ್ತೈತಿ ನೋಡ್ರಿ ಸ್ನೇಹಿತರೆ, ಅದನ್ನ ಜಾಸ್ತಿ ಪ್ರಮಾಣ ಒಳಗ ತಿಂದ ಆರೋಗ್ಯವಾಗಿ ಇರ್ರಿ. ಈಗಂತೂ ಈ ಗಜ್ರಿದ ಸುಗ್ಗಿ ಐತ್ರಿ. ನಾನ್ ಹಲ್ವಾ ಮಾಡಾಕ್ ಅಂತ ಹೇಳಿ ಉದ್ದನ್ನು ಗಜ್ರಿ ಚಲೋ ಬಣ್ಣ ಬರ್ತೈತಂತ ತಗೊಂಡಿನ್ರಿ. ಅವ್ ಇನ್ನೊಂದ್ ಗಜ್ರಿ ಬರ್ತಾವ್ ನೋಡ್ರಿ, ಜವಾರಿ ಗಜ್ರಿ. ಅವು ಊಟದ್ಕಿನ ಮುಂಚೆ ತಿನ್ರಿ, ಮತ್ತ ಹುಡುಗರ್ಗೆ ಕೊಡ್ರಿ. ಅದ ಸುಗ್ಗಿ ಮುಗಿತನಾನು ತಿನ್ರಿ ಸ್ನೇಹಿತರೆ, ಅದು ಆರೋಗ್ಯಕ್ಕೆ ಬಹಳ ಚಲೋ ನೋಡ್ರಿ. ಈ ಹಲ್ವಾಕ ಹಾಕಾಕ ಅಂತ ಹೇಳಿ ಒಂದ್ 4 ಏಲಕ್ಕಿ ಪುಡಿ ಮಾಡ್ಕೊಳಕತ್ತೇನ್ರಿ. ಇದ ಬಾದಾಮಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ, ಅದನ್ನು ಹಾಕಾಕತ್ತೀನಿ. ಮತ್ತೆ ಯಾಲಕ್ಕಿ ಪುಡಿನೂ ಹಾಕಾಕತ್ತೇನ್ರಿ. ಈ ಯಾಲಕ್ಕಿ ಪುಡಿ ಹಾಕೋದ್ರಿಂದ ತಿನ್ನು ಮುಂದ ಚಲೋ ಘಮಾನು ಬರ್ತೈತಿ, ಮತ್ತ ತಿಂದಿದ್ದ ಲಘು ಜೀರ್ಣನೂ ಆಗ್ತೈತ್ರಿ. ಇದು ಗಜ್ರಿ ಹಲ್ವಾ ತಯಾರಾತ್ರಿ. ಇದ್ರ ಮ್ಯಾಗ ಒಂದ್ ಸ್ವಲ್ಪ ತುಪ್ಪಾನು ಹಾಕ್ತೇನೆ ನೋಡ್ರಿ. ಈ ಹಲ್ವಾ 4 ದಿನ ಇಟ್ಟನು ತಿನ್ಬಹುದ್ರಿ. ತಿನ್ನು ಮುಂದ್ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ ತಿಂದ್ರೆ ಮಸ್ತ್ ಹತ್ತೈತ್ರಿ.
ಗೌರಿ ತಗೋ ಮಸ್ತ್ ಆಗೈತಲ್ಲ ತಗೊಂಡ್ರ ತಿನ್ನು ಮೊದಲ ಮಸ್ತ್ ಆಗೈತ್ ನೋಡುವ ಸ್ನೇಹಿತರೆ ನೀವು ನಿಮ್ ಮನಿ ಒಳಗ ಗಜ್ರಿ ಹಲ್ವಾ ಮಾಡ್ರಿ ಮತ್ತೆ ಆದಷ್ಟು ಮನಿ ಒಳಗನ ಮಾಡ್ರಿ ಹೊರಗಿನ ತಿನ್ಬ್ಯಾಡ್ರಿ ಅಂತ ನಾನು ಹೇಳಾಕ ಇಷ್ಟಪಡ್ತೀನಿ ಮತ್ತೆ ನಿಮ್ದು ಹಲ್ವಾ ಹೆಂಗಾಗಿತ್ತು ಅಂತ ನನ್ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ನೋಡೋರು ಎಲ್ಲಾರು ಒಂದ್ ಲೈಕ್ ಮಾಡ್ರಿ ಮತ್ತೆ ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಬಾಜುಕ ಬೇಲ್ ಐಕನ್ ಗಂಟೆ ಐತ್ ನೋಡ್ರಿ ಅದನ್ನ ಒತ್ತ್ರಿ ಅಂದ್ರ ನಾವ್ ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗ್ ಬರ್ತಾವ್ರಿ ನಾ ಮತ್ ಮುಂದಿನ ವಾರ ಮುಂದಿನ ಹೊಸ ವಿಡಿಯೋ ಜೊತೆಗೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಅಕ್ಷಯ ಹಾಮ ಬಾಪ ನೀನು ಹಲ್ವಾ ತಿನ್ ಬಾ ಹಾಮ ಬಂದೆ